ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ವರ್ಷ ರಿಲೀಸ್ ಆಗಿರುವಂತಹ ದ್ವಿತೀಯ PUCಯ ಮಾಡಲ್ ಕ್ವಶನ್ ಪೇಪರ್ 1 ಸಬ್ಜೆಕ್ಟ್ ಎಕನಾಮಿಕ್ಸಿನ ಈಗ ಕೀ ಆನ್ಸರ್ ನೋಡ್ತಾ ಹೋಗೋಣ. ಈಗಾಗಲೇ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಕನ್ನಡ ಮೀಡಿಯಮಲ್ಲಿ. ಈಗ ನಾವು ಇಂಗ್ಲೀಷ್ ಮೀಡಿಯಮನ್ನು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ರ್ಯಾಂಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಆದರೆ ಬಹಳ ಜನ ವಿದ್ಯಾರ್ಥಿಗಳು ನಂಬರ್ಸ್ ಅಂತ ಬರೀತಾ ಇದ್ದಾರೆ, ಆದರೆ ಇಲ್ಲಿ ಸರಿಯಾದ ಉತ್ತರ ರ್ಯಾಂಕ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 2, ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಇಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಚಿಕ್ಕ ಮಕ್ಕಳಿಗೆ ಕೊಡ್ತಾರಲ್ವ ಹಂಗೆ ಕ್ವಶನ್ ಇದೆ ನೋಡಿ. ಎ ಬುಕ್ ಸೆಲ್ಲರ್ ಸೆಲ್ಸ್ 40 ಬುಕ್ಸ್ ಅಟ್ ದ ಪ್ರೈಸ್ ಆಫ್ 20. 40 ಪುಸ್ತಕಗಳನ್ನು ಮಾರಿದಾನಂತೆ, ಪ್ರತಿಯೊಂದು ಪುಸ್ತಕಕ್ಕೆ 20 ರೂಪಾಯಿಗೆ ಮಾರಾಟವನ್ನು ಮಾಡಿದ್ದಾನೆ. ಹಾಗಿದ್ರೆ ಎಷ್ಟು ಟೋಟಲ್ ರೆವೆನ್ಯೂ ಜನರೇಟ್ ಆಯಿತು ಅಂತ? 800. 20 × 40 ಅಂದರೆ 800 ರುಪೀಸ್ ಆಯಿತು. ಆಪ್ಷನ್ ಬಿ. ಕ್ವಶನ್ ನಂಬರ್ 4, RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಡ್ಯಾಶ್ ಅಂತ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಡೀಲ್ ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ ಜೊತೆ ಡೀಲ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಜೊತೆನೂ ಕೂಡ ಡೀಲ್ ಮಾಡುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಜನರಲ್ ಪಬ್ಲಿಕ್ ನಾವುಗಳು. ಕ್ವಶನ್ ನಂಬರ್ 5, ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 5ನೆಯ ಪ್ರಶ್ನೆಗೆ, ದಟ್ ಈಸ್ ಆಪ್ಷನ್ ಬಿ, ಇನ್ವೆಸ್ಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. Main question number 2, fill in the blanks by choosing the correct answers from the bracket. In reality all economies are dash economies ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ that is mixed is the right answer, my dear children. Question number 7, want satisfying capacity of a commodity is dash. Question number 7, right answer is utility is the right answer. Question number 8, dash is determined at the point where the demand for the labor and the supply of labor curve intersect ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವೇಜ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ದ ನೆಟ್ ಕಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಈಸ್ ಕಾಲ್ಡ್ ಇಟ್ಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ವ್ಯಾಲ್ಯೂ ಆ್ಯಡೆಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಆ್ಯನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಫಾರಿನ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಡೊಮ್ಯಾಸ್ಟಿಕ್ ಕರೆನ್ಸಿ ಈಸ್ ಕಾಲ್ಡ್ ಡ್ಯಾಶ್ ಆಫ್ ಡೊಮ್ಯಾಸ್ಟಿಕ್ ಕರೆನ್ಸಿ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಡಿಪ್ರಿಸಿಯೇಷನ್. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ ಈಗ ನಾವು ಮುಂದಕ್ಕೆ ಹೋಗುವ. ಮ್ಯಾಚ್ ದಿ ಫಾಲೋಯಿಂಗ್ ನೋಡಿ. ಕಾಂಪ್ಲಿಮೆಂಟರಿ ಗೂಡ್ಸ್, ಆನ್ಸರ್ ಈಸ್ ಪೆನ್ ಆ್ಯಂಡ್ ಇಂಕ್. ಪೈ ಈಸ್ ಈಕ್ವಲ್ ಟು ಡ್ಯಾಶ್ TR - TC. ಆಪ್ಷನ್ 6 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಡೊಮ್ಯಾಸ್ಟಿಕ್ ಸರ್ವೀಸಸ್. ರೈಟ್ ಆನ್ಸರ್ ಈಸ್ ಆಪ್ಷನ್ 5, ನಾನ್ ಮಾನಿಟರಿ. ಕ್ವಶನ್ ನಂಬರ್ ಡಿ, ಅಗ್ರಿಗೇಟ್ ಡಿಮ್ಯಾಂಡ್ ಫಾರ್ ಫೈನಲ್ ಗೂಡ್ಸ್. ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಕ್ವಶನ್ ನಂಬರ್ ಇ, ಮ್ಯಾನೇಜ್ಡ್ ಫ್ಲೋಟಿಂಗ್. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಏನಂತೀರಪ್ಪ, ಡರ್ಟಿ ಫ್ಲೋಟಿಂಗ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ಸ್ಟೇಟ್ ದ ಲಾ ದಟ್ ಎಕ್ಸ್ಪ್ಲೇನ್ ದಿ ಶಾರ್ಟ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಅಂತ ಇದೆ. ಇದು 1 ಅಂಕದ ಪ್ರಶ್ನೆ. 1 ಲೈನ್ ಬರೀಬೇಕು, ಇಲ್ಲ 1 ವರ್ಡ್ ಇರಬೇಕು, ಇಲ್ಲ 2 ಲೈನ್ ಇರಬೇಕು. ಅದಕ್ಕಿಂತ ಜಾಸ್ತಿ ಬರಿಬಾರ್ದು ಪುಟ, ಆಯಿತಾ? ಭಾಳ ನಾಲೆಡ್ಜ್ ಇದ್ದರೂ ಬರಿಬಾರ್ದು, ಓದಿದ್ರೂ ಬರಿಬಾರ್ದು. ಇಷ್ಟೇ ಇದಕ್ಕೆ ಲಿಮಿಟೆಡ್ ಆನ್ಸರು. ರೈಟ್ ಆನ್ಸರ್ ಈಸ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್. ಕ್ವಶನ್ ನಂಬರ್ 13, ವಾಟ್ ಈಸ್ ಸಪ್ಲೈ? ಸಪ್ಲೈ ಅಂದರೆ ಅ ಕ್ವಾಲಿಟಿ ಆಫ್ ಎ ಕಮೋಡಿಟಿ ದಟ್ ಪ್ರೊಡ್ಯೂಸರ್ಸ್ are willing to sell at a given price, that is called supply. Question number 14, name the well-known work of Adam Smith. Wealth of Nations, that is the right answer, Wealth of Nations. Question number 15, what is velocity of circulation of money? Question number 15, right answer is ಏನಂತೀರಾ, number of times ಏನಂತೀರಾ, money changes hands in an economy during a given period, that is called ಏನಂತೀರಾ, ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್. ಏನಿಲ್ಲ ಕಣ್ರೋ, ಕನ್ನಡದಲ್ಲಿ ಹೇಳಬೇಕು ಅಂದರೆ, ಒಂದು ವರ್ಷದಲ್ಲಿ ಆರ್ಥಿಕತೆಯಲ್ಲಿ ಹಣದ ಒಂದು ಘಟಕವು ಸರಕು ಮತ್ತು ಸೇವೆಗಳ ಖರೀದಿಗೆ ಎಷ್ಟು ಬಾರಿ ತನ್ನ ಕೈಯನ್ನು ಬದಲಾಯಿಸುತ್ತಲ್ವ, ಅದನ್ನೇ ನಾವು ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಕ್ವಶನ್ ನಂಬರ್ 16 ನೋಡಿ. ಸ್ಟೇಟ್ ದ ಮೀನಿಂಗ್ ಆಫ್ ಪಬ್ಲಿಕ್ ಪ್ರೊಡಕ್ಷನ್ ಅಂತ ಇದೆ. ಪಬ್ಲಿಕ್ ಪ್ರೊಡಕ್ಷನ್ ಅಂತ ಹೇಳಿದರೆ ಪ್ರೊಡಕ್ಷನ್ ಕ್ಯಾರಿಡ್ ಔಟ್ ಬೈ ಗೌರ್ನಮೆಂಟ್, ದಟ್ ಈಸ್ ಕಾಲ್ಡ್ ಪಬ್ಲಿಕ್ ಪ್ರೊಡಕ್ಷನ್ ಅಂತ.
ಕ್ಲಿಯರ್ ಮೈ ಡಿಯರ್. ಅದನ್ನು ಕನ್ನಡದಲ್ಲಿ ಬೇಕಾದ್ರೆ ನೀವು ನೇರವಾಗಿ ಸರ್ಕಾರದಿಂದ ಉತ್ಪಾದನೆ ಅದನ್ನೇ ನಾವು ಏನು ಸಾರ್ವಜನಿಕ ಉತ್ಪಾದನೆ ಅಂತ ಕರಿತೇವೆ ಅಷ್ಟೇ, ಮತ್ತೆ ಏನೂ ಇಲ್ಲ. ಎಕ್ಸಾಂಪಲ್ ಬೇಕು ಅಂದರೆ ನಿಮಗೆ ವಿದ್ಯುತ್ ಸಾರಿಗೆ ಅಂತ, ಆಯಿತಾ, ವಿದ್ಯುತ್ ಸಾರಿಗೆ ಸಂಪರ್ಕ ಅಂತ, ಆಯಿತಾ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ದಯವಿಟ್ಟು ಈ 3 ಮಾಡಲ್ ಕ್ವಶನ್ ಪೇಪರ್ಗಳ ಲಿಂಕನ್ನು ಕೊಟ್ಟಿರ್ತೇನೆ. ಈಗಾಗಲೇ ನಾನು ಒಂದು ವಿಡಿಯೋ ರಿಲೀಸ್ ಮಾಡಿದ್ದೇನೆ, ಹೌ ಟು ಸ್ಕೋರ್ 90+ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ. ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಲೇಬೇಕಾದಂಥ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ಸ್ ಮುಖಾಂತರ ವಿಡಿಯೋ ಹೇಗಿತ್ತು, ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಏನು ಸರ್ ಇಷ್ಟ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ 4 ಮಾರ್ಕ್ 3 ಮಾರ್ಕ್ ಏನೇನಿದೆಯೋ ನಿಮಗೆ 10 ಮಾರ್ಕು 6 ಮಾರ್ಕ್ಸು ಎಲ್ಲ ಪ್ರಶ್ನೆಗಳನ್ನು ಕೂಡ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತೇನೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.